Hello friends, welcome to my video. Thank you so much for supporting in advance ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಇವತ್ತು ಮೈಸೂರಲ್ಲಿ ಒಂದು ಹಿಡನ್ ಜಮ್ ಅನ್ನುವಂಥ ಎರಡು ಪ್ಲೇಸ್ಗಳನ್ನ ತೋರಿಸ್ತೀನಿ. ಇದು ಆ್ಯಕ್ಚುಲಿ ರಂಗನತಿಟ್ಟು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ಆಫ್ಟರ್ ಲಾಂಗ್ ಟೈಮ್ ನಾನು ಈ ಒಂದು ಕಾಯಿನ ನೋಡಿದ್ದೆ. ಇದನ್ನು ಗಡಿಯಾರ ಹೂ ಅಂತ ಹೇಳ್ತಿದ್ವಿ ನಾವು. ಇದರಲ್ಲೊಂದು ಕಾಯಿ ಆಗ್ತದೆ. ಇದನ್ನು ಬಾನಪರಂದ ಅಂತ ಹೇಳ್ತೇವೆ ನಮ್ಮ ತುಳು ಭಾಷೆಯಲ್ಲಿ. ಕನ್ನಡದಲ್ಲಿ ನನಗೆ ಇದರ ಗೊತ್ತಿಲ್ಲ ಹೆಸರು. ಇದು ಆ್ಯಕ್ಚುಲಿ ಯೆಲ್ಲೋ ಕಲರ್ ಆಗ್ತದೆ. ಯೆಲ್ಲೋ ಕಲರ್ ಆದರೆ ತಿಂತಾ ಇದ್ವಿ ನಾವು, ತುಂಬ ಸಿಹಿ. ಚಿಕ್ಕ ಇರುವಾಗ ತಿಂತಿದ್ವಿ. ಅದರ ಹೂವನ್ನು ವಾಚ್ ಅಂತೇಳಿ ಕಟ್ತಾ ಇದ್ವಿ ಅದಕ್ಕೆ ದಾರ ಹಾಕಿ. ಇದು ನಾವು ರಂಗನತಿಟ್ಟು ಒಳಗಡೆ ಹೋದಾಗ ನೋಡಿ ಅಪ್ಪ ಮಗಳು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತೇಳಿ ಚಿಕ್ಕ ಮಕ್ಕಳಾಗಿ. ಅದಾದಮೇಲೆ ರಂಗನತಿಟ್ಟು ಪಕ್ಷಿಗಳನ್ನ ನೋಡಲಿಕ್ಕೆ ಹೋದ್ವಿ. ಇಲ್ಲೊಂದು 280 ಟೈಪ್ಸ್ ಆಫ್ ಬರ್ಡ್ಸ್ ಇದೆಯಂತೆ. ನಾವು ವೀಡಿಯೋದಲ್ಲಿ ನೋಡುವಾಗ ಎಲ್ಲ ಒಂದೇ ಥರ ಕಾಣ್ತದೆ, ಬಟ್ ಅಲ್ಲಿ ಹತ್ತಿರದಿಂದ ನೋಡೋದು ತುಂಬ ಚೆನ್ನಾಗಿದೆ. ಮತ್ತು ತುಂಬ ಕ್ರೊಕೊಡೈಲ್ ಇದೆ. ಕ್ರೊಕೊಡೈಲ್ನ ಅಷ್ಟು ಹತ್ತಿರದಿಂದ ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್. ಅದರ ಹತ್ತಿರದಿಂದನೇ ಬೋಟೆಲ್ಲ ಹೋದಾಗಲೂ ಏನೂ ಮಾಡೋದಿಲ್ಲ. ನಿಮಗೆ ಕಲ್ಲಿನ ಮೇಲೆ ಕಾಣ್ತಾ ಇದೆಯಾ ಗೊತ್ತಿಲ್ಲ, ವೀಡಿಯೋದಲ್ಲಿ ಕ್ಲಿಯರ್ ಆಗಿದೆಯಾ ನೋಡಿ. ಬರ್ಡ್ಸ್ ಹಾರ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ಬರುವ ಬರ್ಡ್ ಇದು ರೀಪ್ರೊಡಕ್ಷನ್ಗೋಸ್ಕರ ಇಲ್ಲಿ ಬರ್ತವಂತೆ. ಒಂದಿಷ್ಟು ಸೀಸನ್ ಆದಮೇಲೆ ಮತ್ತೆ ಅದೇ ದೇಶಕ್ಕೆ ರಿಟರ್ನ್ ಹೋಗ್ತವೆ ಅಂತ ಹೇಳ್ತಾರೆ. ಬಟ್ ಎವ್ರಿ ಇಯರ್ ಬರ್ತಾರೆ ಅಂತೇಳಿ. ನೋಡಿ ದೇವರ ಸೃಷ್ಟಿ ಹೇಗಿದೆ ಅಂತ. ನಾವು ಗೂಗಲ್ ಮ್ಯಾಪ್ ಹಾಕಿದರೂ ಸಹ ರಾಂಗ್ ಹೋಗಿ ಎಲ್ಲೆಲ್ಲೋ ಬಾಕಿ ಆಗ್ತೇವೆ. ನೋಡಿ ಕ್ರೊಕೊಡೈಲ್ ಎಷ್ಟು ಹತ್ತಿರ ಇದೆ ನೋಡಿ. ಅದರ ಹತ್ರನೇ ಬರ್ಡ್ಸ್ ಕೂರ್ತೇವೆ. 2 ಕ್ರೊಕೊಡೈಲ್ ಇದೆ ಅಲ್ಲಿ, ಕಾಣ್ತಿರ್ಬೋದು ನಿಮಗೆ. ಅಲ್ಲಿಂದ ಒಂದು ಈಚೆ ಬಂದಾಗ ಒಂದು ಶಾಪ್ ಇದೆ, ಎಲ್ಲ ಕ್ರಾಫ್ಟ್ ಆರ್ಟ್ ಐಟಮ್ಗಳು ಇಟ್ಟಿದ್ದಾರೆ. ಆಬ್ವಿಯಸ್ಲಿ ಮೈಸೂರು ಅಂದಮೇಲೆ ಆನೆ ಇರಲೇಬೇಕು. ವುಡನ್ ಐಟಮ್ಗಳು, ಸ್ಯಾಂಡಲ್ವುಡ್ ಪ್ರಾಡಕ್ಟ್ಗಳೆಲ್ಲ ಇದ್ದಾವೆ. ಚೆನ್ನಾಗಿದೆ. ನಾನು ಒಂದು ಬರ್ಡ್ ತೊಗೊಂಡಿದ್ದೀನಿ. ಅದರಲ್ಲಿ ನೀರು ತುಂಬಿಸಿ ಊದುವಾಗ ಬರ್ಡ್ ಸೌಂಡ್ ಆಗ್ತದೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತೋರಿಸ್ತೇನೆ ನೋಡಿ. ಇದು ಬ್ಯಾಂಬೂಯಿಂದ ಮಾಡಿರೋ ಬೌಲು ತುಂಬ ಚೆನ್ನಾಗಿತ್ತು. ಒಂದು ಬೌಲ್ ತೊಗೊಂಡೆ ನಾನು. ಮತ್ತು ನೋಡಿ ನೇಚರ್ ತುಂಬ ಚೆನ್ನಾಗಿದೆ ಇಲ್ಲಿ ರಂಗನತಿಟ್ಟಲ್ಲಿ. ನಾನು ಆವಾಗ ಒಂದು ಸಲ ಹೈಸ್ಕೂಲ್ ಇದ್ದಾಗ ಹೋಗಿದ್ದೆ ಇಲ್ಲಿಗೆ, ಸ್ಕೂಲ್ ಟ್ರಿಪ್. ಅದಾದಮೇಲೆ ಇದೇ ಫಸ್ಟ್ ಹೋಗೋದು. ಅಲ್ಲಿಂದ ನಾನು ಆವಾಗ ಹೇಳಿದಾಗೆ 2 ಹಿಡನ್ ಜಮ್ ಅಂತ ಹೇಳಿದ್ದಲ್ಲ, ಒಂದು ಕೋಡಿಹಳ್ಳಿ ಕಟ್ಟೆ ಅಂತ ಹೆಸರಂತೆ. ನಾವು ಯೂಶ್ವಲಿ ಮೈಸೂರು ಬಂದಾಗ ಏನು ಮಾಡ್ತೇವೆ, ಬರೀ ಮೈಸೂರು ಝೂ, ಅರಮನೆ, ರಂಗನತಿಟ್ಟು ಪಕ್ಷಿಧಾಮ, ಚಾಮುಂಡಿ ಬೆಟ್ಟ ಇಷ್ಟೇ ಹೋಗ್ತೇವೆ. ನಾನು ಇಷ್ಟು ಸಲ ಮೈಸೂರು ಬಂದರೂ ಕೂಡ ಈ ಒಂದು ಜಾಗ ನೋಡಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಹೇಳಿದರು, ಯಾವಾಗಲೂ ಅದೇ ಪ್ಲೇಸಿಗೆ ಎಂತಕ್ಕೆ ಹೋಗೋದು, ಈ ಜಾಗಕ್ಕೆ ನೀವು ಹೋಗಿ ನೋಡಿ, ತುಂಬ ಇಷ್ಟ ಆಗ್ಬೋದು ಅಂತೇಳಿ. ಹೋಗುವಾಗ ಸುತ್ತ ಆ ಕಡೆ ಈ ಕಡೆ ಗ್ರೀನರಿ, ಚಾನಲ್ಗಳು. ಅವತ್ತು ಚಾನಲಲ್ಲಿ ನೀರು ಬಿಟ್ಟಿದ್ರು ಅನಿಸುತ್ತೆ. ಎಲ್ಲ ಸ್ನಾನ ಮಾಡೋದು, ಬಟ್ಟೆ ಒಗೆಯೋದೆಲ್ಲ ಮಾಡ್ತಿದ್ರು ನೋಡಿ. ಚಾನಲ್ ಫುಲ್ ತುಂಬಿ ಹರಿತಾ ಇದೆ. ಅದರ ಸೈಡಲ್ಲಿ ಹೋಗುವಾಗ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ನೀರಂದರೆ ತುಂಬ ಇಷ್ಟ ನೋಡಿ. ಕೋಡಿಹಳ್ಳಿ ಕಟ್ಟೆ ಹತ್ರ ಬಂದ್ವಿ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಒಂದು ಏನೋ ಫಂಕ್ಷನ್, ಹರಕೆ ಏನೋ ಮಾಡ್ತಾಯಿದ್ರು ಅವರು. ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ನೋಡಿ. ದೊಡ್ಡ ಇದು ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರ್ ಅಂತೆ. ತುಂಬ ಚೆನ್ನಾಗಿದೆ. ನನಗೆ ಅವರು ಹೇಳಿದ ನಾವು ಬಂದದ್ದು ಇಲ್ಲಿಗೆ ವರ್ತ್ ಅಂತ ಅನ್ನಿಸ್ತು. ತುಂಬ ಬಿಸಿಲು ಮಾತ್ರ ಸುಡ್ತಾ ಇತ್ತು. ಎಷ್ಟು ಚಂದ ನೀರು, ನನಗೆ ನೋಡಿದಷ್ಟು ಸಾಕಾಗ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಅಷ್ಟು ಪ್ಯೂರ್ ವಾಟರ್ ಇದೆ. ಮತ್ತು ಇದರ ಆ ಕಡೆ ಎಲ್ಲ ಫಿಶಿಂಗ್ ಮಾಡ್ತಾರಂತೆ ಗೌರ್ಮೆಂಟ್ ಲೈಸೆನ್ಸ್ ತೊಗೊಂಡು. ಇಲ್ಲಿ ಜನರು ಬಂದು ಏನಾದರೂ ಫಂಕ್ಷನು ಮದುವೆಗಳೆಲ್ಲ ಮಾಡ್ತಾರೆ ಟೆಂಪಲಲ್ಲಿ. ಪ್ಲಸ್ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ತೊಳೆದು ಹೋಗ್ತಾರೆ ಅಂತೇಳಿ. ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಹೋಗ್ಬೋದು ಅಂತೇಳಿ. ನೋಡಿ ಇಲ್ಲಿ ನನ್ನ ಮಗಳು ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತೇನೆ ಅಂತೇಳಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ ಈ ಥರ ಜಾಗ. ಶೂಟಿಂಗಿಗೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಒಂಥರ ಚಾನಲ್ ಥರ ಇದೆ. ಪ್ಲಸ್ ನಾವು ಆ ಕಡೆ ಇಳಿದು ಹೋಗ್ಬೋದಿತ್ತು, ಬಟ್ ತುಂಬ ಬಿಸಿಲಿತ್ತು, ಹೋಗೋಕ್ಕಾಗ್ತಿರಲಿಲ್ಲ. ಆದರೂ ನಾವು ಇಲ್ಲಿ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಯಾರಾದರೂ ಮೈಸೂರು ಬಂದರೆ ಹೋಗಿ, ಕೋಡಿಹಳ್ಳಿ ಕಟ್ಟೆ ಅಂತೇಳಿ ನೋಡಿ. ಇನ್ನು ಇದು ಈ ನೀರು ನೋಡಿದಷ್ಟು ನಮಗೆ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತದೆ. ತುಂಬ ಚೆನ್ನಾಗಿದೆ ಇದು ಜಾಗ ನೋಡಿ. ಆ ನೀರು ಎಷ್ಟು ಕ್ಲೀನ್ ಇದೆ ನೋಡಿ, ಎಷ್ಟು ಒಳ್ಳೆ ಹಾಲು ನೊರೆ ಥರ ಇದೆ ನೋಡಿ. ಫಿಲ್ಮಲ್ಲೆಲ್ಲ ಶೂಟಿಂಗ್ ಎಲ್ಲ ಇಲ್ಲಿ ಮಾಡ್ತಾರೆ ಅನಿಸುತ್ತೆ. ನಾನು ಫಿಲ್ಮಲ್ಲೆಲ್ಲ ಈ ಥರ ಜಾಗಗಳು ನೋಡಿದ್ದೇನೆ, ನನಗೆ ಗೊತ್ತಿಲ್ಲ ಅದು ಇದೇ ಜಾಗನಂತ. ಇದು KRS ಬ್ಯಾಕ್ ವಾಟರ್ ಆಯಿತಾ. ತುಂಬ ಚೆನ್ನಾಗಿದೆ. ನನಗೆ ಇಳಿದು ಅಲ್ಲಿ ಹೋಗಬೇಕು ಅಂತ ಆಸೆ. ನನ್ನ ಹಸ್ಬೆಂಡ್ ಬೇಡ ಬೇಡ ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಆವಾಗ ಬೆಳಿಗ್ಗೆ ನೀರು ಬಿದ್ದಿತ್ತು ಅನಿಸುತ್ತೆ, ಈಗ ಒಣಗಿದೆ. ಸ್ವಲ್ಪ ಜಾರೋ ಥರ ಇತ್ತು ನೀರು. ನಾನು ಆದರೂ ಆಸೆಯಿಂದ ಹೋಗ್ತಾ ಇದ್ದೇನೆ.
ಮತ್ತು ಒಂದು ಧೈರ್ಯ ಅಂದರೆ ಸ್ವಿಮ್ಮಿಂಗ್ ಬರ್ತದೆ ಅಂತೇಳಿ, ಆದರೂ ಸ್ವಲ್ಪ ಭಯ ನನಗೆ, ಹಾವು ಎಲ್ಲ ಮೊಸಳೆ ಎಲ್ಲ ಇರ್ತದೆ ಅಂತೇಳಿ. ನೋಡಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ರಿಸ್ಕ್ ತೊಗೊಳ್ಬೇಡಿ ಯಾರು, ನೀವು ಸೇಫ್ಟಿ ನೋಡ್ಕೊಳ್ಳಿ. ಮತ್ತು ನಿಮಗೆ ಗೊತ್ತಲ್ವ, ನನಗೆ ಆ್ಯಸ್ ಯೂಶ್ವಲ್ ಗದ್ದೆ ಅಂದರೆ ತುಂಬ ಇಷ್ಟ. ಸೊ ತುಂಬ ಎಂಜಾಯ್ ಮಾಡಿದೆ ನಾನು ಆ ಗದ್ದೆ ಜೊತೆ. ಅಲ್ಲಿ ಕಾರೆಲ್ಲ ನಿಲ್ಲಿಸಿ ಸ್ವಲ್ಪ ಹೊತ್ತು ನಾನು ನಿಂತ್ಕೊಂಡೆ, ಯಾಕಂದರೆ ನಿಮ್ಗೆ ಗೊತ್ತು, ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೆ ಭತ್ತ ಗದ್ದೆ ಇಷ್ಟ ಅಂತ. ಅಲ್ಲಿಂದ ಬರುವಾಗ ನಾನು ಹೇಳಿದ್ನಲ್ಲ ಫಿಶಿಂಗ್ ಮಾಡ್ತಾರೆ ಅಂತ, ಇವರು ಲೈಸೆನ್ಸ್ ತೊಗೊಂಡು ಫಿಶ್ ಮಾಡ್ತಾರಂತೆ. ಫ್ರೆಶ್ ಫಿಶ್ಗಳು ಒಳ್ಳೆ ಮಸಾಲ ಹಾಕಿ ಫ್ರೈ ಮಾಡಿಕೊಡ್ತಾರೆ. ಈ ಥರ ಗಾಡಿಗಳಿರ್ತವೆ ಫಿಶ್ ಶೇಪಲ್ಲೇ. ಅವರ ಅಪ್ಪ ಮೀನು ಹಿಡಿತಾರಂತೆ, ಮಗ ಮಸಾಲೆ ಹಾಕಿ ಫ್ರೈ ಮಾಡಿ ಮಾಡ್ತಾರೆ. ಎಂಥ ಫ್ರೆಶ್ ಫಿಶ್ ಅಂದರೆ, ನನಗೆ ಮಂಗಳೂರು ಬಿಟ್ಟರೆ ಬೇರೆ ಎಲ್ಲೂ ಫಿಶ್ ಇಷ್ಟ ಆಗೋದಿಲ್ಲ, ನಮ್ಮ ಊರು ಬಿಟ್ಟರೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ಫಿಶ್. ಅಲ್ಲಿಂದ ನಾವು ಮೈಸೂರಿಗೆ ಹೋದ್ವಿ, ಅಂದರೆ ಪ್ರಾಪರ್ ಮೈಸೂರು ಅರಮನೆ ಹತ್ರ ಹೋದ್ವಿ. ನನಗೆ ನಮ್ಮ ಒಬ್ಬರು ತುಂಬ ಹತ್ತಿರ ಬೇಕಾದವರನ್ನು ನೋಡಬೇಕಿತ್ತು. ನೋಡಿ, ಅರಮನೆ ಎಷ್ಟು ಸಲ ನೋಡಿದರೂ ಹಳೇದಾಗೋದಿಲ್ಲ, ಖುಷಿ ಹಾಗೇ ಇರ್ತದೆ. ಯಾವ ದ್ವಾರಗಳು ಅಂತ ನಮ್ಮ 4 ದ್ವಾರಗಳು ಒಂದೇ ಥರ ಇದೆ. ತುಂಬ ಖುಷಿಯ ಜಾಗ. ನಾವು ಒಳಗೆ ಹೋಗಲಿಲ್ಲ, ಅಲ್ಲಿ ದ್ವಾರದ ಹತ್ರ ನಿಲ್ಲಿಸಿ ಒಂದು ರೌಂಡ್ ಬಂದ್ವಿ. ತುಂಬ ಸಲ ಅರಮನೆ ನೋಡಿದ್ವಿ. ಅಲ್ಲಿಂದ ನಾವು ಹೋದದ್ದು ಹನುಮಂತು ಪಲಾವ್ಗೆ. ನೋಡಿ, ಹನುಮಂತು ಪಲಾವ್ಗೆ ಈಚೆ ಜನ ಕ್ಯೂ ನಿಂತಿದ್ದಾರೆ. ನಾವೊಂದು 25 ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ನಮಗೆ ಒಳಗೆ ಎಂಟ್ರಿ ಸಿಕ್ತು. ನಾನು ತುಂಬ ಕಡೆ ಬಿರಿಯಾನಿ ತಿಂದಿದ್ದೀನಿ, ಐ ಆಮ್ ನಾಟ್ ಅ ಬಿರಿಯಾನಿ ಲವರ್ ಆಯಿತಾ. ಬಟ್ ನನಗೆ ಹನುಮಂತು ಪಲಾವ್ ಅಂದರೆ ತುಂಬ ಇಷ್ಟ. ಅಲ್ಲಿ ಕೈಮಾ ಉಂಡೆ ಪಲಾವು ತೊಗೊಂಡ್ವಿ ನಾವು. ನನಗೇನು ಬಿರಿಯಾನಿ ಅಷ್ಟು ದೊಡ್ಡ ಕ್ರೇಜ್ ಇಲ್ಲ. ತುಂಬ ಸ್ಟಾರ್ ಹೋಟ್ಲಲ್ಲಿ ಲೋಕಲ್ ರೋಡ್ ಸೈಡ್ ಎಲ್ಲ ತಿಂದಿದ್ದೀನಿ. ಬಟ್ ಯಾವತ್ತೂ ಇನ್ನೊಂದು ಸಲ ಹೋಗಿ ತಿನ್ನಬೇಕು ಅಂತ ಬಿರಿಯಾನಿ ಅನಿಸಿದ್ದು ನನಗೆ ಒಂದು ಹನುಮಂತು ಪಲಾವ್, ಒಂದು ಹಿರಿಸಾವೆಯಲ್ಲಿರುವ SLV ಬಿರಿಯಾನಿ. ಅಲ್ಲಿಂದ ನಾವು ಮುಂದೆ ಹೋಗಿದ್ದು ಇನ್ನೊಂದು ಹಿಡನ್ ಜಮ್ ಅಂತೇಳಿದರೆ ಮೀನಾಕ್ಷಿಪುರ. ಅಲ್ಲಿ ಹೋಗುವಾಗ ಮಾತ್ರ ಒಂದು 50 ರೂಪಾಯಿ ಟಿಕೆಟ್ ತೊಗೊಳ್ಬೇಕು. ಅಲ್ಲಿ ಲೋಕಲ್ನವರು ಟಿಕೆಟ್ ಮಾಡೋದು, ಅದೇನು ಗೌರ್ಮೆಂಟದಲ್ಲ ಅಂತೆ. ನಾನು ಇಷ್ಟು ವರ್ಷ ಮೈಸೂರಿಗೆ ಇಷ್ಟು ಸಲ ಬಂದ್ರೂ ಈ ಮೀನಾಕ್ಷಿಪುರ ನೋಡಿರಲಿಲ್ಲ. ಇದು ಎರಡೂ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರವರು ಇನ್ಸ್ಪೆಕ್ಟರ್ ಅವರು ಹೇಳಿದ್ದು ಈ ಥರ ಜಾಗ ಅಂತೇಳಿ. ನೋಡಿ, ಅಲ್ಲಿ ಈ ಥರ ಏಡಿಗಳನ್ನೆಲ್ಲ ಹಿಡಿತಾಯಿದ್ರು. ತುಂಬ ಏಡಿ ಹಿಡಿದಿದ್ರು, ಒಂದು 4-5 kg ಅಷ್ಟು ಹಿಡಿದಿದ್ರು ಆಲ್ರೆಡಿ. ಮಣ್ಣು ಇದು ಸಮುದ್ರದ ಏಡಿ ಅಲ್ಲ, ಇದು ಬ್ಯಾಕ್ ವಾಟರ್ ಏಡಿ. ನೋಡಿ, ಅವ್ರು ಹಿಡಿದು ಅಲ್ಲಿ ಬಿಟ್ಟರೆ ಅದು ಹೋಗ್ತಾ ಇತ್ತು. ನೋಡಿ, ಹರಿಗೋಲು ಥರ ಎಲ್ಲ ಇದೆ. ಇದೆಲ್ಲ ಫಿಶಿಂಗ್ ಮಾಡೋರಂತೆ. ಇಲ್ಲೂ ಕೂಡ ಫಿಶ್ ಚೆನ್ನಾಗಿ ಫ್ರೆಶ್ ಫಿಶ್ ಹಿಡಿದು ಫ್ರೈ ಮಾಡಿ ಕೊಡ್ತಾರಂತೆ. ನಾವು ತಿನ್ನಲಿಲ್ಲ. ತುಂಬ ಚೆನ್ನಾಗಿದೆ ಜಾಗ. ಲೇಡೀಸ್ ಎಲ್ಲ ಈ ಹರಿಗೋಲು ತೊಗೊಂಡು ಬಲೆ ಹಾಕಿ ಬರ್ತಾಯಿದ್ರು. ಅವ್ರು ಮತ್ತೆ ರಾತ್ರಿ ಹೋಗಿ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅದನ್ನು ತೊಗೊಂಡು ಬರ್ತಾರಂತೆ ಬಲೆಯನ್ನು. ನೋಡಿ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ಜಾಗ. ಅಲ್ಲಿಂದ ಅಲ್ಲಿ 2-3 ದಾರಿ ಇದೆ, ಒಂದೇ ಪ್ಲೇಸ್ ಅದು. ನಾವು ಅಲ್ಲಿಂದ ಇನ್ನೊಂದು ಕಡೆಗೆ ಹೋದ್ವಿ. ಅಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿ ನೋಡುವ ಅಂತ ಹೋದ್ವಿ. ಅಲ್ಲಿ ನೋಡಿ, ಏನೋ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಅನಿಸುತ್ತೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಪ್ಲೇಸ್. ನೀವು ನೀರಲ್ಲೂ ಆಟ ಆಡ್ಬೋದು. ಮಾತ್ರ ತುಂಬ ಗಾಳಿ, ನೋಡಿ ನೀವು ನೋಡ್ತಾ ಇರ್ಬೋದು, ತುಂಬ ಗಾಳಿ. ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ, ಮೋಡ ಕವಿದ್ರಾಗ ಪ್ರಕೃತಿ ಸೌಂದರ್ಯ ನೋಡೋದೊಂದು ಕಣ್ಣಿಗೆ ತಂಪು. ದಯವಿಟ್ಟು ಇನ್ಯಾರಾದರೂ ಮೈಸೂರಿಗೆ ಹೋದರೆ ಅದೇ ಅರಮನೆ, ಚಾಮುಂಡಿ ಬೆಟ್ಟ, ಪಕ್ಷಿಧಾಮ ಹೋಗೋ ಬದಲು ಈ ಮೀನಾಕ್ಷಿಪುರ ಮತ್ತು ಕೋಡಿಹಳ್ಳಿಗೆ ಕಟ್ಟೆಗೆ ಹೋಗಿ ನಿಜವಾಗ್ಲೂ ನಿಮಗೆ ವರ್ತ್ ಅಂತ ಅನಿಸುತ್ತೆ. ಯಾರೆಲ್ಲ ಈ ಜಾಗನ ನೋಡಿದ್ದೀರಾ, ನನಗೆ ನನ್ನ ವಿಡಿಯೋ ನೋಡುವವರು ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ ಜಾಗ. ಅಲ್ಲಿಂದ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಇದು ಒಂದೇ ದಿನದ ಒಂದು ಟೂರು. ಯಾರಾದರೂ 1 ಡೇ ಮೈಸೂರಿಗೆ ಹೋಗೋದಾದರೆ ಈ 2-3 ಜಾಗಗಳನ್ನು ಕವರ್ ಮಾಡಿಕೊಂಡು ನೀವು ಆರಾಮ್ಸೆ ಬ್ಯಾಂಗ್ಳೂರಿಗೆ ಬರ್ಬೋದು. ಬ್ಯಾಂಗ್ಳೂರಿಗೆ ಬರುವಾಗ ಆನ್ ದ ವೇ ದಿ ಕಾಂತಾರ ಅಂತ ಒಂದು ಹೋಟೆಲ್ ಕಾಣಿಸ್ತು. ಸರಿ, ಹೇಗೋ ಒಂದು ಫ್ರೆಶ್ ಅಪ್ ಆಗಬೇಕಿತ್ತು ನಾವು. ಮತ್ತು ಕಾಂತಾರ ಅಂತ ನೋಡಿದಾಗ ಅಲ್ಲಿ ಹೋಗು ಹೇಳಿದ್ಲು ನಮ್ಮ ಮಗಳು. ಹೋದರೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಫುಲ್ ಬ್ಯಾಂಬು ಮತ್ತು ವುಡ್ಡಲ್ಲಿ ಮಾಡಿದ್ದಾರೆ ಹೋಟೆಲ್, ಇನ್ಕ್ಲೂಡಿಂಗ್ ವಾಶ್ರೂಮ್ ಕೂಡ ಬ್ಯಾಂಬು ಮತ್ತು ವುಡ್ಡಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ಜನ ಅಷ್ಟಿರಲಿಲ್ಲ, ನಾವೇನು ಅಲ್ಲಿ ತೊಗೊಳ್ಳೂ ಇಲ್ಲ. ನಾವು ಜಸ್ಟ್ ವಾಶ್ರೂಮ್ಗೆ ಹೋದ್ವಿ, ಸುಮ್ಮನೆ ಒಂದು ಎನ್ವಿರಾನ್ಮೆಂಟ್ ನೋಡಿದ್ವಿ, ಬಂದ್ವಿ. ಎಲ್ಲ ಕಾಂತಾರ ಮೂವಿದ್ದು ಸಾಂಗ್ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೆ, ಎಷ್ಟು ಬಿಸ್ನೆಸ್ ಇಲ್ಲಿ ಆಗ್ತದೆ ಅಂತ. ಮೋಸ್ಟ್ಲಿ ವೀಕೆಂಡಲ್ಲೆಲ್ಲ ಬಿಸ್ನೆಸ್ ಇದೆಯೋ ಗೊತ್ತಿಲ್ಲ. ನಾವು ಹೋದಾಗಂತೂ ಒಂದು 2 ಫ್ಯಾಮಿಲಿ ಇದ್ದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.